ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನನ್ನನ್ನು ಕರ್ಕೊಂಡೋಗು. ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ, ನನ್ನನ್ನು ಯಾಕೆ ಬಿಟ್ಟು ಹೋಗ್ತಾ ಇದೀಯಾ ನೀನು? ಅಮ್ಯಾ ಹಾಗ ಕರ್ಕೊಂಡೋಗಲ್ಲ, ಅಡ್ಡ ಬಿದ್ದು ಬರ್ತವ್ರೆ. ಹೇಳಿ ಸರ್. ಸ್ಕೂಲ್ ಬರಕತ್ತಿಲ್ಲ, ಗಾಡಿ ಓಡ್ಸಕ್ ಬರಕತ್ತಾನ ಇಲ್ಲಿ. ಸರಿ ಟಾಟಾ ಮಾಡಿ, ಅದಕ್ಕೆ ಸ್ಕೂಲ್ಗೆ ಲೇಟ್ ಆಗ್ತೈತೆ. ಟಾಟಾ ಮಾಡಿ. ಎಲ್ಲಿ? ಸೊ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಡೇ ಆಫ್ಟರ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಡೈಲಿ ವಿಡಿಯೋಸ್ ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಏನಂತಂದ್ರೆ ಈ ಕಡೆ ಕಮಿಟ್ಮೆಂಟು, ಜವಾಬ್ದಾರಿ ನೋಡ್ಕೋಬೇಕಲ್ವಾ. ವಿಡಿಯೋನ ಸ್ಟಾಪ್ ಮಾಡೋದಕ್ಕಿಂತ ಒಂದಿನ ಬಿಟ್ಟು ಒಂದಿನ, ಅದನ್ನ ಒಂದಿನ ಪೂರ್ತಿ ಡ್ಯೂಟಿ ಮಾಡಿಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಡೇ ಎಡಿಟ್ ಮಾಡಿ ಅದು ನೆಕ್ಸ್ಟ್ ಡೇ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಾಯ್. ಕೋಪದಲ್ಲ ಇದೆ ಹಾಗಾಗಿ. ಸೊ ಇವಾಗ ಇವ್ರದ್ದೇನೋ ಸ್ಕಾಲರ್ಶಿಪ್ ಬರ್ತಾ ಇದೆ ಅಂತೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂತೆ. ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಕೂತವನಲ್ಲ ಇವಂದು, ನೋಡಿ ಇವಂದು. ಸ್ವಲ್ಪ ಹೋಗೋಣ. ಸೊ ಡ್ಯೂಟಿನ ಇವಾಗ ಸ್ಟಾರ್ಟ್ ಮಾಡೋಣ. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿವರೆಗೂ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಬೇಗ 10 ಗಂಟೆಗೆ ಹೋದ್ರೆ ಡ್ಯೂಟಿ ಸಿಗ್ತವೆ ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಾನು ಬೆಳಿಗ್ಗೆ ಹೇಳೋದೇ 10 ಗಂಟೆ, ಯಾಕಂದ್ರೆ ರಾತ್ರಿ ಮಲಗೋದು 3 ಗಂಟೆ ಆಗ್ಬಿಡುತ್ತೆ. ಹಾಗಾಗಿ ಮತ್ತೇನಿಲ್ಲ, ಸ್ವಲ್ಪ ಬೇಗ ಇದ್ರೆ ನಾನು ಬೇಗ ಡ್ಯೂಟಿ ಮೇಲೆ ಬರ್ತೀನಿ. ನಾನು ಎದ್ದೇಳೋದೇ ಲೇಟ್ ಆಗ್ಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಇವಾಗ ಇವ್ರದ್ದು ಏನಿದೆ ಕೆಲಸ ಸ್ಕೂಲದ್ದು, ಅದು ಮುಗಿಸ್ಕೊಂಡು ಡ್ಯೂಟಿ ಮೇಲೆ ಹೊರಡೋಣ. ಸೊ 1 ಅವರ್ ತೋರಿಸ್ತಾ ಇದ್ದೀನಿ ನಾನು. ಇವಾಗ ನಾನು ಡ್ಯೂಟಿ ಮೇಲೆ ಬಂದು 1 ಅವರ್ ಆಯ್ತು. 1 ಅವರಲ್ಲಿ ನಾನು ಡ್ಯೂಟಿ ಇರೋದು 2 ಡ್ಯೂಟಿ, 215 ರೂಪಾಯಿ 19 ಪೈಸೆ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಾಡಿಗೆ ಕೂಡ ಹಾಕೊಂಡಿದ್ದೀನಿ, ಲೋಕಲ್ 50 ರೂಪಾಯಿದು. ಅದನ್ನೇ ಇವಾಗ ಪಿಕಪ್ ಹೋಗ್ತಾ ಇದ್ದೀನಿ. ಲೋಕಲ್ ಲಾಂಗು ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಬೇಕು ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 1 ಗಂಟೆ ಆಗ್ಬೋದು. 11:50 ನಾನು ಡ್ಯೂಟಿ ಆನ್ ಮಾಡಿದ್ದು. 11:50 ಅಂತಂದ್ರೆ ಆಗ 12:50 ಕರೆಕ್ಟಾಗಿ 1 ಅವರ್ ಆಯ್ತು. 1 ಅವರಲ್ಲಿ 219 ರೂಪಾಯಿ ದುಡ್ದಿದ್ದೀನಿ. ನೋಡೋಣ ಬನ್ನಿ ಕಂಟಿನ್ಯೂ ಆಗುತ್ತಾ ಇಲ್ವಾ. ಇವಾಗ ನಾನಿದ್ದೀನಿ ಯಲಹಂಕ ಅಟ್ಟೂರಲ್ಲಿ. ಇಲ್ಲಿಂದ ಇವಾಗ ಯಲಹಂಕಕ್ಕೆ ಬಾಡಿಗೆ ಬಿದ್ದಿದೆ ಆಲ್ರೆಡಿ. ಪಿಕಪ್ ಅಂತ ನಿಂತಿದ್ದೀನಿ ಇವಾಗ. ನೋಡೋಣ ಯಾವ ಮೂಲೆಗೆ ಬರುತ್ತೆ, ಎಲ್ಲಿಗೆ ಬರುತ್ತೆ. ಕಂಟಿನ್ಯೂ ಡ್ಯೂಟಿಗಳನ್ನ ಮಾಡೋಕ್ಕೆ ಟ್ರೈ ಮಾಡೋಣ. ಗಾಡಿ ಪ್ಯಾಸೆಂಜರ್ ಇದ್ದಾರೆ, ಆದ್ರೆ ಸೇಮ್ ಫಿಲ್ ಮಾಡ್ಸಕ್ ಬಂದಿದ್ದೀನಿ. ಪ್ಯಾಸೆಂಜರ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಯಾಸೆಂಜರ್ ನಿಂತವ್ರು ನೋಡಿ. 400 ರೂಪಾಯಿ ಬರ್ಬೋದು ಅಂತ ಅನ್ಸಿಬಿಟ್ಟಿದೆ. ನಾನ್ನೂರು CNG ಹಾಕಿದ್ರೆ ಇವಾಗ ನೋಡಿದ್ರೆ ಫುಲ್ ಜಾಮು. ಪ್ಯಾಸೆಂಜರ್ನ ಡ್ರಾಪ್ ಮಾಡ್ಬೇಕಾಗಿರೋದು ಎಷ್ಟಿದೆ. ಏನ್ ಮಾಡೋಣ. ಟೈಮ್ ಬಂದ್ಬಿಟ್ಟು 3 ಗಂಟೆ. ಹೊಟ್ಟೆ ಬೇರೆ ಹಸಿತ್ತು, ಡ್ಯೂಟಿ ಕೂಡ ಅಷ್ಟೊಂದು ಇರಲಿಲ್ಲ. ಅದಕ್ಕೆ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಬಂದು ಕೂತಿದ್ದೀನಿ. ಟೋಟಲ್ ಅರ್ನಿಂಗ್ ನಮ್ಮದು 470 ರೂಪಾಯಿ 4 ಟ್ರಿಪ್ಪಲ್ಲಿ ಮಾಡಿರೋದು. ಬನ್ನಿ ಸ್ವಲ್ಪ ಕುಷ್ಕ ತಿನ್ಕೊಂಡು ಹೊರಡೋಣ. ಹೊಟ್ಟೆ ಚುರ್ರ ಅಂತ ಇದೆ. ಬೆಳಗ್ಗೆ ಟಿಫಿನ್ ಇಲ್ಲ ಏನಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಹಂಗಾಗಿ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಡ್ಯೂಟಿ ಮೇಲೆ. 4 ಗಂಟೆ ಆಗ್ಬೋದು. ಟೋಟಲ್ ಅರ್ನಿಂಗ್ 567 ರೂಪಾಯಿ ಪ್ಲಸ್ ಒಂದು 100 ರೂಪಾಯಿ ಕೈ ಬಾಡಿಗೆ. ಟೋಟಲ್ 700 ರೂಪಾಯಿ ಮಾಡಿದ್ದೀನಿ. ಕರೆಕ್ಟಾಗಿ 12 ಗಂಟೆಗೆ ಬಂದು 4 ಅವರಲ್ಲಿ. ನಿಜ ಹೇಳ್ಬೇಕಂತಂದ್ರೆ ಇವತ್ತು ನನಗೆ ಡ್ಯೂಟಿ ಮಾಡೋ ಮನಸ್ಸಿಲ್ಲ. ಒಲ್ಲದ ಮನಸ್ಸಿಂದ ಡ್ಯೂಟಿ ಮಾಡ್ತಾ ಇರೋದು. ನಂಗೆ ಸ್ವಲ್ಪನೇ ಇಷ್ಟ ಇಲ್ಲ ಇವತ್ತು ಡ್ಯೂಟಿ ಮಾಡೋಣ ಅಂತ, ಯಾಕಂದ್ರೆ ವೆದರ್ ಆ ಥರ ಇದೆ. ನಾನು ಅನ್ಕೊಂಡೆ ಮನೆಗೆ ಹೋಗಿ ರೆಸ್ಟ್ ಮಾಡ್ಬಿಡೋಣ ಅಂತ. ಬಟ್ ಕಮಿಟ್ಮೆಂಟ್ ಸಾಯಂಕಾಲ ಆದರೆ ಕೊಡ್ಬೇಕಲ್ಲ ಕಾಸು, ಹಾಗಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಪರಿಸ್ಥಿತಿ. ನಂಗೆ ಡ್ಯೂಟಿ ಇಷ್ಟ ಇಲ್ಲ ಅಂತಲೂ ಹೋಗೋಕ್ಕಾಗಲ್ಲ. ಡ್ಯೂಟಿ ಇಷ್ಟ ಇಲ್ಲ ಅಂತ ನಾನು ಮನೆಗೆ ಹೋದ್ರೆ ಮನೇಲಿ ನಮ್ಮ ಅಮ್ಮ ಕೇಳ್ತಾಳೆ, ಏನಾಯ್ತು ಕೆಲಸಂದ ಫೈನಾನ್ಸ್ ಕಟ್ಟಕ್ಕೆ ರಾತ್ರಿ. ಹಂಗಾಗಿ
ಡ್ಯೂಟಿ ಮಾಡಕ್ ಸ್ವಲ್ಪನೂ ಇಷ್ಟ ಇಲ್ಲ ನಂಗೆ, ಆದ್ರೂ ಮಾಡ್ತೀನಿ. ಸ್ವಲ್ಪ ನೋಡ ಟೀ ಕುಡ್ಕೊಂಡು ಹೊರಡ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಆದ್ರೆ ಮಾಡೋಣ, ಇಲ್ಲ ಅಂತಂದ್ರೆ ಮನೆ ಕಡೆ ಹೋಯ್ತಾರ. ಸಿಗ್ನಲ್ ಅಲ್ಲಿ ನಿಂತಿರೋ ಗಾಡಿ ಗೊತ್ತಿರೋದು ಎಷ್ಟಾಗತ್ತೆ ಹೇಳಿ ನೀವೇ. ಇದೆಯಲ್ಲ ಪೂರ್ತಿ ಒಳಗಡೆ ಹೋಗಿದೆ, ಇಲ್ಲಿ ಬೆಂಡ್ ಬಿದ್ದಿದೆ. ಇದೆಲ್ಲ ರೆಡಿ ಮಾಡಿಸ್ಬೇಕು ಅಂತ ನನ್ಗೆ ಏನಿಲ್ಲ ಅಂತ 2-2.5 ಸಾವಿರ ಮಿನಿಮಮ್ ಖರ್ಚಿದೆ. ಅರ್ಧ ದಿನ ದುಡಿಮೆ ಹೋಗುತ್ತೆ ನಂದು. ಹಾ, ಇದೇ ಗಾಡಿ ಗುದ್ದಿರೋದು, ಬಟ್ ಅವ್ರ ಗಾಡಿಗೆ ಏನೂ ಆಗಿಲ್ಲ. ಹೇಳಿದ ತಕ್ಷಣ ಫಸ್ಟ್ ಕೇಳಿದೀನಿ ನಾನು, ನಿಮ್ಗೆ ಏನಾದ್ರು ಆಯ್ತಾ ಸರ್ ಅಂತ. ನಾನು ಪ್ರೀತಿಯಿಂದಾನೇ ಮಾತಾಡ್ತಾ ಇದ್ದೀನಿ, ಏನ್ ಜಗಳ ಮಾಡ್ತಾ ಇಲ್ಲ. ಪೂರ್ತಿ ತಿದ್ದಿಸ್ಬೇಕು ಸರ್ ಅದು, A to Z ಡೋರು. ಇಲ್ಲಿಂದ ಇದು ಇಲ್ಲಿ ಗುದ್ದಿರೋದು, ನೀವು ಕೆಳಗಡೆ ಏನ್ ಗುದ್ದಿಲ್ಲ, ಇಲ್ಲೇ ಗುದ್ದಿರೋದು. ಅದೇ ಸರ್, ಅದು ಟೈಪ್ ಮಾಡಕ್ಕೆ ಪೂರ್ತಿ ಬಿಚ್ಚಲೇಬೇಕಲ್ವಾ ಸರ್? ಇದಷ್ಟೇ ಅಲ್ಲ, ನನ್ನ ಅರ್ಧ ದಿನ ದುಡಿಮೆ ಹೋಗುತ್ತೆ ಸರ್ ಇದನ್ನ ನಾನು ರೆಡಿ ಮಾಡ್ಸಕ್ ಹೋದ್ರೆ. ಕರೆಕ್ಟಾಗಿ 16-14 ಡ್ಯೂಟಿ ಬಂತು. ನನಗೆ ಡ್ಯೂಟಿ ಮಾಡಕ್ ಮನ್ಸಿಲ್ಲ ಅಂತ ಚಿಕ್ಕ ಮುಚ್ಕೊಂಡು ಇರೋದು ಬಿಟ್ಟು ನಾನು ಡ್ಯೂಟಿ ಮೇಲೆ ಬಂದೆ. ಬಂದಿದ್ದಕ್ಕೆ ನನಗೆ ಬಂದಂತ ಗಿಫ್ಟ್ ಇದು ಬಂದ್ಬಿಟ್ಟು ಗುದ್ದು ಬಿಟ್ಟಿರೋದು ಇಲ್ಲಿ. ಇದು 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 ಪೂರ್ತಿ ಗುದ್ದುಬಿಟ್ಟು ತಪ್ಪು ನಿಂದೆ ಅಂತ ಹೇಳ್ತಾ ಇರೋದು. ಸಿಗ್ನಲ್ ಅಲ್ಲಿ ನಿಂತಿದ್ದೀನಿ ನಾನು, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ. ಸಿಗ್ನಲ್ಲು ನಾನು ರೈಟ್ಗೆ ಹೋಗ್ಬೇಕು, ಮುಂದೆ ಒಂದು ರೈಟ್ ಅಲ್ಲಿ ನಿಂತಿದ್ದೀನಿ ನಾನು. ರೈಟ್ ಸಿಗ್ನಲ್ ಬಿಟ್ರೆ ನಾನು ರೈಟ್ಗೆ ಹೋಗೋಣ ಅಂತ. ಆ ಕಡೆಯಿಂದ ಗಾಡಿಗಳು ಬರ್ತಾ ಇದಾವೆ, ಈ ಕಡೆಯಿಂದ ಗಾಡಿಗಳು ಹೋಗ್ತಾ ಇದಾವೆ ನನ್ನ ಹಿಂದೆ ಇರುವಂತದ್ದು. ಇವನ್ ಏನ್ ಮಾಡ್ದ, ಬಂದ್ಬಿಟ್ಟು ಗುದ್ದು ಬಿಟ್ಟ ನನ್ನ ಗಾಡಿಗೆ. ಗುದ್ದು ಬಿಟ್ಟು ನಿಂತ್ಕೊಂಡ. ಏನಾಯ್ತಪ್ಪ, ಏನಾಗುತ್ತೆ. ಆಮೇಲೆ ಅಲ್ಲೇ ಟ್ರಾಫಿಕ್ ಪೊಲೀಸ್ ಅವ್ರು ಇದ್ರು. ಅವ್ರು ಏನ್ ಹೇಳಿದ್ರು, ಗಾಡಿನ ಇಲ್ಲಿ ಹಾಕೋಬೇಡಿ, ಅಲ್ಲಿ ಸೈಡಲ್ಲಿ ಹಾಕೊಳ್ಳಿ ಅಂತ. ಸರಿ, ಸೈಡಲ್ಲಿ ಹಾಕೊಂಡು ಎಷ್ಟಾಗುತ್ತೆ ಸರ್ ಗೊತ್ತಿಲ್ಲ, 3,000 ರೂಪಾಯಿ ತನಕ ಬರುತ್ತೆ ಸರ್. ಏನಕ್ಕಂತಂದ್ರೆ ನನ್ನ ಅರ್ಧ ದಿನ ದುಡಿಮೆ ಪ್ಲಸ್ ಅದು ಡ್ಯಾಮೇಜ್ ಎರಡು ನಾನು ರೆಡಿ ಮಾಡ್ಸಕ್ ಹೋದ್ರೆ ಅಷ್ಟು ಖರ್ಚಾಗುತ್ತೆ ಅಂತ. ಅದಕ್ಕೆ ಟ್ರಾಫಿಕ್ ಪೊಲೀಸ್ ಅವರು ಸ್ವಲ್ಪ ಬೇಜಾನ್ ಮಾತಾಡಿದ್ರು. ಹಂಗೆ ಹಿಂಗೆ ಅದೆಲ್ಲ ಆಗಲ್ಲ, 1,000 ರೂಪಾಯಿ ಕೊಡ್ತೀವಿ ತಗೊಂಡೋಗು. 1,000 ರೂಪಾಯಿ ಏನಕ್ಕೆ, ಮನೆಯಿಂದ ಬಂದಿರೋದ, ಪುಕ್ಸಟ್ಟೆ ಬಂದಿರೋದ? ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ನನ್ನ ಕಾಲಿಗೆ ಡ್ಯಾಮೇಜ್ ಆಗಿದೆ. ನಿಜವಾಗ್ಲೂ ಹೆಚ್ಚಿನಿ ಹಿಂಗೆ ನಿಂತಿದ್ದೆ ನಾನು, ಇಲ್ಲಿ ಇದೆಯಲ್ಲ ಹಿಂಗೆ ಇಟ್ಕೊಂಡಿದ್ದೆ. ಗುದ್ದಿದ ಫೋರ್ಸ್ಗೆ ಹಿಂಗೆ ಕಾಲು ಹಿಂಗೆ ಆಯ್ತು, ಅದು ಇನ್ನೂ ಪೇನ್ ಆಗ್ತಾ ಇದೆ. ಪರವಾಗಿಲ್ಲ, 1,000 ರೂಪಾಯಿ ಅಷ್ಟೇ ಕೊಡೋದು. ಹಂಗೆ ನಾನು ಕೇಳಲಿಲ್ಲ, ನನಗೆ ಗೊತ್ತಿಲ್ಲ. 2,000 ಮಿನಿಮಮ್ ಕೊಡ್ಲೇಬೇಕು ಅಂತ 2,000 ರೂಪಾಯಿ ಇಸ್ಕೊಂಡು ಇವಾಗ ಬಂದಿರೋದು. ಡ್ಯೂಟಿ ಮೇಲೆ ಹೋಗ್ಲಾ ಬೇಡವಾ ಅನ್ನೋ ಇದ್ದ ಮನಸ್ಸು ಇದೇ ಕಾರಣಕ್ಕೆ ಇನ್ನು ಜಾಸ್ತಿ ಆಗೋದು. ಅಕಸ್ಮಾತ್ ನಾನು ಏನಾದ್ರು ಬ್ರೇಕ್ ಮೇಲೆ ಕಾಲು ಇಟ್ಟಿರ್ಲಿಲ್ಲ ಅಂದಿದ್ರೆ ಗಾಡಿ ಸೀದಾ ಸಿಗ್ನಲ್, ಓಪನ್ ಸಿಗ್ನಲ್ ಏನ್ ಬಿಟ್ಟಿತ್ತೋ ಅಲ್ಲಿ ಹೋಗಿ ಗುದ್ದಿದ್ದೆ ನಾನು. ಆ ರೀತಿ ಆಗಿರೋದು, ಹಿಂದೆನೂ ಡಮಾರ್ ಮುಂದೆನೂ ಡಮಾರ್ ಆಗಿರೋದು. ಬಟ್ ನನ್ ಪುಣ್ಯಕ್ಕೆ ನಾನು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ನಿಂತಿದ್ದಕ್ಕೆ ಅವ್ನು ಗುದ್ದಿದ್ದ ಫೋರ್ಸ್ಗೆ ಗಾಡಿ ಸ್ವಲ್ಪ ಮೂವ್ ಆಯ್ತು ಅಷ್ಟೇ. ಯಾಕಂದ್ರೆ ನನ್ನ ಕಾಲ್ ಬ್ರೇಕ್ ಮೇಲೆ ಇದ್ದಿದ್ರಿಂದ. ಏನ್ ಮಾಡೋದು, ನನಗಂತೂ ಸಾಕಾಗ. ಇವಾಗ ಹೋಗಿ ಒಂದು ಟೀ ಹೊಡಿತೀನಿ, ಒಂದು ಟೀ ಹೊಡೆದು ಕೂತ್ಕೋತೀನಿ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7 ಗಂಟೆ ಆಗಿ ಬಂತು. 1,118 ಪ್ಲಸ್ 100, 1,200 ರೂಪಾಯಿ ಟೋಟಲ್ ಅರ್ನ್ ಮಾಡಿದೀನಿ. ಇವತ್ತಂದು ಡ್ಯೂಟಿ ಮಾಡಕ್ ಮನ್ಸಿಲ್ಲ, ಆದ್ರೂ ಒಲ್ಲದ ಮನ್ಸಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ. ಬಟ್ ಪರವಾಗಿಲ್ಲ, ಇನ್ನೊಂದು ಅವರ್ ಡ್ಯೂಟಿ ಮಾಡ್ಕೋತೀನಿ, ಸೀದಾ ಮನೆ ಕಡೆ ಹೊರಡ್ತಾ ಇರ್ತೀನಿ. ಆಗ್ತಾ ಇಲ್ಲ ನಂಗೆ ಇವತ್ತು, ಫುಲ್ ಬೇಜಾರು. ಒಂಥರ ಏನ್ ಹೇಳೋದು, ಟೋಟಲ್ ಅರ್ನಿಂಗ್ ನಮ್ದು 1,818 ರೂಪಾಯಿ. ಖರ್ಚು ಬಂದ್ಬಿಟ್ಟು 410 ರೂಪಾಯಿ CNG ಪ್ಲಸ್ ಒಂದು 100 ರೂಪಾಯಿ ಮಧ್ಯಾಹ್ನ ಊಟ ಮಾಡಿದೆ. 400, 500 ಮತ್ತೆ ಟೀ ಇದು ಅದು ಇದು ಅಂತ ಟೋಟಲ್ ಖರ್ಚು 600 ರೂಪಾಯಿ. 600 ರೂಪಾಯಿ ಉಳ್ದೈತು. ಡ್ಯೂಟಿಗಳು ಸ್ವಲ್ಪ ಅಂದ್ರೆ ಲೈಟ್ ಆಗಿದೆ, ಅಷ್ಟು ಪಕ್ಕ ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಲೈಟ್ ಆಗಿದೆ, ನಾರ್ಮಲ್. ಸ್ವಲ್ಪ ಟೈಮ್ ಒಂದು ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ ಬೀಳ್ತಾ ಇದಾವೆ. ನಾನು ಸ್ಟಾಪ್ ಹಂಗೆ ಬಿಟ್ಟು ಅದನ್ನ ಮಾಡ್ಕೊಂಡೆ. ಬಟ್ ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ಇದೆ ಡ್ಯೂಟಿ. ಏನ್ ಮಾಡೋಣ, ತಲೆ ಕೆರಡ್ದೋಗ್ಬಿಟ್ಟೈತಿ. ಬೆಳಿಗ್ಗೆ ಅನ್ಕೊಂಡಿದ್ದೆ ಹೋಗೋದ್ ಬೇಡ ಇವತ್ತು ಡ್ಯೂಟಿಗೆ ಅಂತ, ಆದ್ರೂ ಬಂದು ನೋಡಿದ್ರೆ ಹಿಂಗಾಯ್ತು. ಅದೊಂದು ಬೇಜಾರು.
ಬಟ್ ಡ್ಯೂಟಿ ಮಾಡಕ್ ಒಂದು ಮನ್ಸಿಲ್ಲ, ಅದೊಂದು ಬೇಜಾರು. ಒಂಥರ ಆಗ್ಬಿಟ್ಟೈತೆ. ಪರವಾಗಿಲ್ಲ, ನಡೀತಾ ಇರುತ್ತೆ. ಇನ್ನೊಂದು ಅವರ್ ಡ್ಯೂಟಿ ಮಾಡ್ಕೊಳ್ಳೋಣ ಬನ್ನಿ, ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಯಾವ ಕಡೆ ಇಲ್ಲ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಲ್ವಾ. ಸಿಕ್ಕಿದ್ ಯಾವ್ದು ಸಿಗುತ್ತೆ ಅದು ಎಲ್ಲದಕ್ಕೂ ಜೈ ಅನ್ಬೇಕು ಇವಾಗ ಅಷ್ಟೇ. ನೋಡೋಣ ಬನ್ನಿ. ಡ್ಯೂಟಿನ ಎಂಡ್ ಮಾಡುವಂತ ಸಮಯ 1238 ರೂಪಾಯಿ 76 ಪೈಸೆ ಟೋಟಲ್ ಅರ್ನಿಂಗ್ ಊಬರ್ ಅಲ್ಲಿ, ಪ್ಲಸ್ 200 ರೂಪಾಯಿ ಕೈ ಬಾಡಿಗೆ, 1400 ರೂಪಾಯಿ, 1438 ರೂಪಾಯಿ 76 ಪೈಸೆ ಅರ್ನ್ ಮಾಡಿದ್ದೀನಿ. ಅದರಲ್ಲಿ 600 ರೂಪಾಯಿ ಖರ್ಚಾಗಿದೆ. ಪರವಾಗಿಲ್ಲ. ಲೇಟಾಗಿ ಬಂದಿದ್ದೀನಿ, ತುಂಬಾ ಲೇಟಾಗಿ ಬಂದಿದ್ದೀನಿ ಇವತ್ತು ಡ್ಯೂಟಿ ಮೇಲೆ. ಹಾಗಾಗಿ ಕೆಲವು ದಿನ ಚೆನ್ನಾಗಾಗುತ್ತೆ, ಕೆಲವು ದಿನ ಅದೇ ಟೈಮಲ್ಲಿ ಕಮ್ಮಿ ಡ್ಯೂಟಿಗಳಾಗುತ್ತೆ, ಕೆಲವು ದಿನ ಜಾಸ್ತಿ ಆಗುತ್ತೆ. ಆ ರೀತಿ ಏನಿಲ್ಲ ನಮಗೆ, ಇಷ್ಟೇ ಆಗ್ಬೇಕು ಅಷ್ಟೇ ಆಗ್ಬೇಕು, ಎಷ್ಟಾಗುತ್ತೆ ಅಷ್ಟು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ 7 ಗಂಟೆ 40 ನಿಮಿಷ. ನಮ್ಮ ಮೇಡಮ್ ಅವ್ರು ಕರೆದವ್ರೆ ಬನ್ನಿ ಅಂತ ಪಿಕಪ್ಗೆ, ಅದಕ್ಕೆ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಸೊ ಸೋಮವಾರದಿಂದ ಆದಷ್ಟು ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿನ ಸ್ಟಾರ್ಟ್ ಮಾಡಿ ಸಾಯಂಕಾಲ 7 ಗಂಟೆ ತನಕ ಡ್ಯೂಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಬಟ್ ಏನೇನಾಗುತ್ತೆ ಏನೇನಿಲ್ಲ ನನಗಂತೂ ಗೊತ್ತಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ಆಕ್ಸಿಡೆಂಟು, ಡ್ಯೂಟಿ ಮಾಡಕ್ ಮನ್ಸಿಲ್ದ ಇರೋದು ಎಲ್ಲ ಹೇಗನ್ನಿಸ್ತಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.